Hello children, good morning. Once again welcome back my social class. In last class I did you types of food and their explanation. I hope you all understand my last videos. Today in this class I am going to explain a new topic. Let's see what is that. That is water. What children? Say all of you repeat. That is water. Water is water. Water is important basic need. So basic ಅವಶ್ಯಕವಾಗಿ ನಮಗೆ ಬಾಡಿಗೆ ಬೇಕಾದಂಥ ಒಂದು ವಸ್ತು. So we can't live without the water. Yes or no? ನಮಗೆ ನೀರಿಲ್ಲದೆ ಬದುಕಕ್ಕಾಗಲ್ಲ. In Mudgal, lot of water problem is there. Yes or no? Yes. Here weekly once water is coming. So very important. So basic need water. So the water they would depend with animals. We also human beings and plants. ಸೊ ಮನುಷ್ಯರಿಗಷ್ಟೇ ನೀರು ಬೇಕಾಗಿಲ್ಲ, ಪ್ರಾಣಿಗಳಿಗೂ ಬೇಕು, ಎನಿಮಲ್ಸ್ಗೂ ಬೇಕು, ನಮಗೂ ಬೇಕು, ಪ್ಲ್ಯಾಂಟ್ಸ್ಗೂ ಬೇಕು. ಓಕೆ ಚಿಲ್ಡ್ರನ್ಸ್, ಸೊ ಲೆಟ್ಸ್ ಸ್ಟಾರ್ಟ್. ಆಲ್ ಟೈಪ್ಸ್ ಆಫ್ ಫುಡ್ ಆರ್ ಇಂಪಾರ್ಟೆಂಟ್ ಫಾರ್ ಹರ್ಸ್. ಎಲ್ಲ ಟೈಪ್ಸ್ ಫುಡ್ಡು ನಮಗೆ ಬಾಡಿಗೆ ಇಂಪಾರ್ಟೆಂಟಾಗಿ ಬೇಕು. ವಿ ಶುಡ್ ಹ್ಯಾವ್ ದೆಮ್ ಡೈಲಿ. ಅದು ನಾವು ಡೈಲಿ ನಮ್ಮ ಫುಡ್ಡಲ್ಲಿ ರೊಟೇಟ್ ಮಾಡಿ ನಾವು ತೊಗೊಳ್ತೀವಿ. ವಿತ್ ಫುಡ್ ವಿಚ್ ಹ್ಯಾವ್ ಕಾರ್ಬೋಹೈಡ್ರೇಟ್ಸ್. ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಓಕೆ, ಪ್ರೋಟೀನ್ಸ್ ಇವೆ, ಫ್ಯಾಟ್ ಇಸ್ ದೇರ್, ಮಿನರಲ್ಸ್ ಆರ್ ದೇರ್, ವಿಟಮಿನ್ಸ್ ಆರ್ ದೇರ್. ಇಟ್ ಮೇಕ್ಸ್ ಅವರ್ ಡಯಟ್ ಪರ್ಫೆಕ್ಟ್. ಅದು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ದ್ಯಾಟ್ ವಿ ಕಾಲ್ಡ್ ಬ್ಯಾಲೆನ್ಸ್ಡ್ ಡಯಟ್. ವಾಟರ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ what is that? What is the meaning by balanced diet? ಸೊ ಒಂದು ಊಟದಲ್ಲಿ, ಒಂದು ಫುಲ್ ಊಟದಲ್ಲಿ ಈ ಎಲ್ಲ ಅಂಶಗಳಿರಬೇಕು. ಸೊ ವಾಟ್ ಎವರ್ ಐ ಟೋಲ್ಡ್ ಇನ್ ಲಾಸ್ಟ್ ಕ್ಲಾಸ್, ಇನ್ 3 types of food, that was including in this food that we call balanced diet, and also plus water. ಇದ್ರ ಜೊತೆಗೆ ಏನು ಬೇಕು? ಪ್ಲಸ್ ವಾಟ್ರ್ ಮಾಡಿದರೆ, ವಾಟ್ರು ಸೇವ್ ತೊಗೊಂಡ್ರೆ ನಮ್ಮದು ಫುಡ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಸೊ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ನೀರು ಕುಡಿಯೋಲ್ಲ. ಸೊ ನೀರು ಜಾಸ್ತಿ ಕುಡಿತೀವಿ, ಸರಿಯಾಗಿ ಊಟ ಮಾಡಲ್ಲ. ಸೊ ಆವಾಗ ಏನಾಗುತ್ತೆ? ಬಾಡಿಯಲ್ಲಿ ಇಲ್ನೆಸ್, ಅಂದರೆ ನಮ್ಮ ಬಾಡಿ ಆರೋಗ್ಯವಾಗಿ ಇರಲ್ಲ, ಹೆಲ್ತಿಯಾಗಿ ಇರಲ್ಲ. ಅದಕ್ಕೋಸ್ಕರ ಡೈಲಿ ಮಿನಿಮಮ್ 2 ಲೀಟ್ರ್ ನೀರು ಕುಡಿಬೇಕು, ಇಷ್ಟು ಗ್ಲಾಸ್ ನೀರು ಕುಡಿಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಸೊ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರಬೇಕು ಅಂತೇಳಿ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಓಕೆ. ಸೊ ಯಾರೆಲ್ಲ ನೀರು ಕಮ್ಮಿ ಕುಡಿತೀರಿ, ಇನ್ಮೇಲಿಂದ ಡೈಲಿ ಸ್ವಲ್ಪ ಜಾಸ್ತಿ ನೀರು ಕುಡೀರಿ. ಓಕೆ. ಜಾಸ್ತಿ ನೀರು ಕುಡಿದಷ್ಟು ನಮ್ಮ ಬಾಡಿಯಲ್ಲಿರುವ ಅನ್ವಾಂಟೆಡ್ ಥಿಂಗ್ಸ್, ಸೊ ಬೇಡವಾದ ಥಿಂಗ್ಸ್ ಏನಾಗುತ್ತೆ? ನೀರಿನ ಮೂಲಕ, ಬೆವರಿನ ಮೂಲಕ ಅದು ಹೊರಗೆ ಬರುತ್ತೆ. ಓಕೆ ಚಿಲ್ಡ್ರನ್? ಸೋರ್ಸ್ ಆಫ್ ಫುಡ್. ಸೊ ನೆಕ್ಸ್ಟ್ ವಿ ಗೋಯಿಂಗ್ ಟು ಮೂವ್ ಸೋರ್ಸ್ ಆಫ್ ಫುಡ್. ವಾಟ್ ಈಸ್ ಫುಡ್? ಫುಡ್ ನೋಡಿದ್ವಿ, ಫುಡ್ ಯಾಕೆ ಬೇಕು, ವೈ ವಿ ನೀಡ್ ಫುಡ್, ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಫುಡ್. ಸೊ ಯಾಕೆ ಬೇಕು ಫುಡ್ಡು, ವೈ ವಿ ಟೇಕ್ ದ ಫುಡ್, ನಾವು ಯಾಕೆ ಆಹಾರ ತೊಗೋಬೇಕು ಅಂತ ಗೊತ್ತಾಯಿತು. ಬಟ್ ಆ ಫುಡ್ ಎಲ್ಲಿಂದ ಬಂತು? ಟುಡೇ ಇನ್ ದಿಸ್ ಕ್ಲಾಸ್ ಮೇನ್ ಇಂಪಾರ್ಟೆಂಟ್ ವಾಟ್ ಥಿಂಗ್ಸ್, ಸೋರ್ಸ್ ಆಫ್ food. That is, one is food from plant. ಎಲ್ಲಿಂದ ಬರುತ್ತೆ ಫುಡ್ ನಮಗೆ? ಪ್ಲ್ಯಾಂಟ್ ಮತ್ತು ಆ್ಯಂಡ್ ಎನಿಮಲ್ಸಿಂದ ನಮಗೆ ಫುಡ್ ಬರುತ್ತೆ. ಓಕೆ. ವಿ ಮೋಸ್ಟ್ ಆಫ್ ಅವರ್ ಫುಡ್ ಕಮ್ಸ್ ಫ್ರಮ್ ಪ್ಲ್ಯಾಂಟ್ಸ್. ಜಾಸ್ತಿ ಫುಡ್ ನಮಗೆ ಬರೋದೆಲ್ಲಿಂದ? ಪ್ಲ್ಯಾಂಟಿಂದಲೇ ಬರುತ್ತೆ. ಓಕೆ. ಒಂದು ರೌಂಡ್ ಮುದ್ಗಲ್ ಮಾರ್ಕೆಟಿಗೆ ಹೋದರೆ, ಸೋಮವಾರ ದಿವಸ ಒಂದು ರೌಂಡ್ ಮುದ್ಗಲ್ಲಿಂದ ಹೋದರೆ ಜಾಸ್ತಿ ತರಕಾರಿಗಳು ಮಾರ್ಕೆಟ್ ಬಂದಿರುತ್ತೆ. ಸೊ ಅವೆಲ್ಲ ಎಲ್ಲಿಂದ ತೊಗೊಂಬಂದಿರ್ತಾರೆ? ಗಿಡದಿಂದಲೇ ತೊಗೊಂಬಂದಿರ್ತಾರೆ. ವೆಜಿಟೇಬಲ್ಸ್ ಗಿಡದಿಂದ, ಫ್ರೂಟ್ಸ್ ಗಿಡದಿಂದ, ಬೇಳೆಕಾಳುಗಳು, ರಾಗಿ, ಅಕ್ಕಿ, ಗೋಧಿ, ಎಣ್ಣೆ ಅವೆಲ್ಲ ಗಿಡದಿಂದ. ಓಕೆ. ನೆಕ್ಸ್ಟ್ ಫುಡ್ ಫ್ರಮ್ ಎನಿಮಲ್ಸ್.
ಮೆಣಸಿಂದ ಹಾಲು ತೊಗೊಂಬರ್ತೀವಿ ಬೆಳಗ್ಗೆ. ಹಾಲಲ್ಲಿ ಚಹಾ ಕುಡಿಯೋಕ್ಕಾಗಲ್ಲ, ಮಕ್ಕಳಿಗೆ ಹಾಲು ಬೇಕು, ಅದೆಲ್ಲಿಂದ ಬರುತ್ತೆ? ಎನಿಮಲ್ಸ್ ಕೊಡುತ್ತೆ. ಎಗ್ಸ್, ಕೋಳಿ ಎಗ್ಸ್ ಕೊಡ್ತವೆ. ನೆಕ್ಸ್ಟ್ ಮೀಟ್, ಮಾಂಸ ತಿಂತೀವಿ. ಓಕೆ, ಅದೆಲ್ಲಿಂದ ಬರುತ್ತೆ? ಅವು ಎನಿಮಲ್ಸಿಂದಲೇ ಬರುತ್ತೆ. ಮತ್ತು ಗೀ, ತುಪ್ಪ, ಎಣ್ಣೆ ಅವೆಲ್ಲಿಂದ ಬರುತ್ತೆ? ಅವು ಎನಿಮಲ್ಸಿಂದಲೇ ಬರ್ತವೆ. ಓಕೆ ಚಿಲ್ಡ್ರನ್, ದಿಸ್ ಈಸ್ ಇಂಪಾರ್ಟೆನ್ಸ್ ಆಫ್ our food. So let's here see food from plants. Here one plant is there, so we getting all these items from plant. These animals, so animals is there, so we water is there, egg is there, meat is there. Yes, no, this all getting from animals. Okay children, you understand this lesson? Yes, I hope you understand. You better understand my class. Okay children? Yes, now all of you take a book and write down. This is homework for you. So write true or false. Write true or false. Food give us energy. Yes or no? You think and write. Yes, food is not our basic need. ಬೇಸಿಕ್ ನೀಡ್, ಹೌದಾ ಅಲ್ವಾ? ಫುಡ್ ಈಸ್ ಅವರ್ ಬೇಸಿಕ್ ನೀಡ್, ನಾಟ್ ಅವರ್ ಬೇಸಿಕ್ ನೀಡ್ ಮೀನ್ಸ್ ರಾಂಗ್, ದಟ್ ಈಸ್ ಫಾಲ್ಸ್. ಪ್ರೋಟೀನ್ಸ್ ಹೆಲ್ಪ್ ಅಸ್ ಟು ಗ್ರೋ. ಎಸ್ ಆರ್ ನೋ? ಎಸ್, ಪ್ರೋಟೀನ್ ಹೆಲ್ಪ್ ಅಸ್ ಟು ಗ್ರೋ ಥ್ರೂ. ವಿ ಈಟ್ ಫುಡ್ ಬೋತ್ ಕುಕ್ಡ್ ಆ್ಯಂಡ್ raw. Yes, we eat food both cooked and raw. True or false? True. ಯಾಕಂದರೆ ನಾವು ಊಟ ಮಾಡುವಾಗ ಎಲ್ಲವನ್ನು ಬೇಯಿಸ್ತೀನಲ್ಲ, ಕೆಲವು ಹಸಿದಾಗಿ ತಿಂತೀವಿ. ಫಾರ್ ಎಕ್ಸಾಂಪಲ್ ಕ್ಯಾರೆಟ್, ಕುಕುಂಬರ್, ಸೌತೆಕಾಯಿ, ಮೆಂತ್ಯ ಸೊಪ್ಪು. ಸೊ ದಿಸ್ ಆಲ್ ಥಿಂಗ್ಸ್ ವಿ ಡೈರೆಕ್ಟ್ಲಿ ಟೇಕ್ ದ ಫುಡ್. ಸೊ ಮಿಲ್ಕ್ ಈಸ್ ದ ಹೋಲ್ಸಮ್ ಫುಡ್. ಮಿಲ್ಕ್ ಈಸ್ ದ ಹೋಲ್ಸಮ್ ಅಂದರೆ ಸಂಪೂರ್ಣ ಆಹಾರ. ಸೊ ದಟ್ಸ್ ಆಲ್ಸೋ ಟ್ರೂ. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಸೊ ನೀಟ್ಲಿ ರೈಟ್. ವೈ ಡು ವಿ ನೀಡ್ ಫುಡ್? ವೈ ಡು ವಿ ನೀಡ್ ಫುಡ್? ಆನ್ಸರ್, ವಿ ನೀಡ್ ಫುಡ್ ಟು ಗ್ರೋ. ವಾಟ್? ವಿ ನೀಡ್ ಫುಡ್ ಟು grow. Where do we get food from? We get food from plants and animals. Plants and animals. Understand children? This is true or false? 2 time. True or false? 2 time. And this one question 1 time, answer 2 time. Question 1 time, answer 2 time. Okay children, understand this lesson? Okay.